Prime Minister is now hiding behind the speaker. They are making the speaker say all this. Because yesterday he did not have the guts to come in the house. Right in front of where the Prime Minister would usually be seated, he wasn't there. ನಮಸ್ಕಾರ, ನಾನು BR ನಾಯ್ಡು. ಸಂಸತ್ತಿನಿಂದ ಪ್ರಧಾನಿ ಪಲಾಯನ, ಪ್ರಜಾಪ್ರಭುತ್ವಕ್ಕೆ ಅಪಚಾರ. ಇದು ಸಾಮಾನ್ಯ ಘಟನೆ ಅಲ್ಲ. ಭಾರತದ ಸಂಸದೀಯ ಇತಿಹಾಸದಲ್ಲೇ ಅತ್ಯಂತ ದುರದೃಷ್ಟಕರ ಕ್ಷಣಗಳಲ್ಲಿ ಒಂದಿದು. ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯವು ಪ್ರಧಾನಮಂತ್ರಿಯವರ ಉತ್ತರವೇ ಇಲ್ಲದೆ ಅಂಗೀಕರಿಸಲ್ಪಟ್ಟಿದೆ. ಇದು ಸಂಸತ್ತಿನ ಪರಮೋಚ್ಚ ಘನತೆಗೆ ತೋರಿದ ಗಂಭೀರ ಅಗೌರವವಲ್ಲದೆ ಮತ್ತೇನು? ಪ್ರಶ್ನೆಗಳನ್ನು ಎದುರಿಸಬೇಕಾದ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನಿಂದಲೇ ದೂರರ ಉಳಿದರು. ಚೀನಾ ಗಡಿ ವಿವಾದದಲ್ಲಿ ಅವರ ನಿರ್ಧಾರಹೀನತೆ ಬಹಿರಂಗವಾಗುವ ಭಯವು, ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ತಮ್ಮ ಹೆಸರು ಕೇಳಿ ಬಂದಿರುವುದನ್ನು ಕಂಡು ಬೆದರಿದಾರ, ಅಥವಾ ಜನರಲ್ ನರವಣೆ ಅವರ ಪುಸ್ತಕದಲ್ಲಿ ಬಯಲಾದ ರಾಷ್ಟ್ರ ಭದ್ರತೆಯ ಕಹಿ ಸತ್ಯಗಳಿಗೆ ಉತ್ತರಿಸಲಾಗದ ಅಸಹಾಯಕತೆಯೋ? ಈ ಮೌನವು ಕೇವಲ ವ್ಯಕ್ತಿಯದ್ದಲ್ಲ, ಇದು ಇಡೀ ಸರ್ಕಾರದ ವೈಫಲ್ಯದ ಸ್ಪಷ್ಟ ಸಂಕೇತ. ಇನ್ನೊಂದೆಡೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಭದ್ರತೆಯ ಕುರಿತು ಮಾತನಾಡಲು ಎದ್ದಾಗ ಅವರ ಧ್ವನಿಯನ್ನು ವ್ಯವಸ್ಥಿತವಾಗಿ ಅಡ್ಡಿಪಡಿಸಲಾಯಿತು. ಸಂವಿಧಾನದ ವಿಧಿ 105 ಪ್ರತಿ ಸಂಸದನಿಗೂ ನೀಡಿರುವ ಮಾತನಾಡುವ ಹಕ್ಕನ್ನು ಕಸಿದುಕೊಳ್ಳುವುದು ಪ್ರಜಾಪ್ರಭುತ್ವದ ಮೂಲತತ್ವಕ್ಕೆ ಎಸಗಿದ ದ್ರೋಹವಾಗಿದೆ. ಸ್ಪೀಕರ್ ಓಂ ಬಿರ್ಲಾ ಅವರು ಏಕಪಕ್ಷೀಯ ನಡೆ ಹಾಗೂ ಸರ್ಕಾರದ ರಕ್ಷಣಾ ಕವಚದಂತೆ ವರ್ತಿಸುತ್ತಿರುವುದು ಸಂಸತ್ತಿನ ಘನತೆಗೆ ಕಳಂಕ ತಂದಿದೆ. ಸಂವಿಧಾನದ ವಿಧಿ 75(3) ಪ್ರಕಾರ ಮಂತ್ರಿಮಂಡಲವು ಸಂಸತ್ತಿಗೆ ಉತ್ತರದಾಯಿಯಾಗಿರಬೇಕು. ಚರ್ಚೆಯಿಂದ ಪಲಾಯನ ಮಾಡುವುದು ಸಾಂವಿಧಾನಿಕ ಜವಾಬ್ದಾರಿಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಒಂದು ಕಾಲದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಜ್ಜನಿಕೆಯ ಮಿತಭಾಷಿತನವನ್ನು ಮೌನ ಎಂದು ವ್ಯಂಗ್ಯವಾಡಿದವರೇ ಇಂದು ಸಂಸತ್ತಿನಲ್ಲಿ ಪ್ರಶ್ನೆಗಳಿಗೆ ಬೆನ್ನು ತೋರಿಸಿ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ. ಸತ್ಯದ ಮುಖಾಮುಖಿಯಾಗಲು ಧೈರ್ಯವಿಲ್ಲದ ಈ ನಡೆ ದೊಡ್ಡ ವಿಪರ್ಯಾಸವಾಗಿದೆ. ಇಂದು ಸಂಸತ್ತಿನಲ್ಲಿ ಉತ್ತರಿಸದೆ ತಪ್ಪಿಸಿಕೊಳ್ಳುವವರು ನಾಳೆ ಜನರ ನ್ಯಾಯಾಲಯದಲ್ಲಿ ಉತ್ತರಿಸಲೇಬೇಕಾಗುತ್ತದೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸಬೇಕಾದರೆ ನಾವೆಲ್ಲರೂ ಎಚ್ಚೆತ್ತು ಪ್ರಶ್ನಿಸಲೇಬೇಕಿದೆ. ಜೈ ಹಿಂದ್, ಜೈ ಕರ್ನಾಟಕ.